ರಹಮತುಲ್ಲಾಹಿ ಬರ್ಕಾತು. ಎಲ್ಲರಿಗೆ ನಮಸ್ಕಾರ. ನಾವು ಮೊನ್ನೆ ಒಂದು ವಿಜಯ್ ಡಿಸೋಜನ ಒಂದು ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದ ಮುಂದೆ ನಾವು ಕುಮ್ಮಂಗಳ ಚರ್ಚಿನ ಮುಂಭಾಗದಲ್ಲಿ ನಿಂತ್ಕೊಂಡು ಒಂದು ವಿಡಿಯೋವನ್ನು ನಾವು ವೈರಲ್ ಮಾಡಿದ್ವಿ. ಇದಕ್ಕೆ ಅಲ್ಹಮ್ದುಲಿಲ್ಲ ಅದಕ್ಕೆ ಬೇಕಾಗುವಂಥ ಎಲ್ಲ ಮೊತ್ತ ಕೂಡ ಈಗಾಗಲೇ ಜಮಾ ಆಗಿದೆ. ಇನ್ನು ಮುಂದೆ ಯಾರು ಕೂಡ ಆ ಅಕೌಂಟಿಗೆ ನೀವು ದುಡ್ಡು ಹಾಕುವಂಥ ವ್ಯವಸ್ಥೆ ಕೂಡ ಮಾಡೋದು ಬೇಡ, ಯಾಕಂದರೆ ಎಲ್ಲ ಕೂಡ ಅಮೌಂಟ್ ಈಗಾಗಲೇ ಜಮಾ ಆಗಿದೆ. ಅದೇ ರೀತಿ ಆ ಕುಟುಂಬದ ವಿಜಯ್ ಡಿಸೋಜಗೆ ನೀವೆಲ್ಲರೂ ಅವರಿಗೆ ಪ್ರಾರ್ಥಿಸಬೇಕು. ಯಾಕಂದರೆ ಈಗ ದುಡ್ಡು ಹೊಂದಿಸಿ ಆಗಿದೆ, ಇನ್ನು ಅವರಿಗೆ ಬೇಕಿರೋದು ಒಂದು ಆರೋಗ್ಯ ಮಾತ್ರ ಆಗಿರ್ತದೆ. ಇದಕ್ಕೆ ನೀವೆಲ್ಲರೂ ನಿಮ್ಮ ಕೈಯಲ್ಲಿ ಆಗುವಂಥ ಒಂದು ಪ್ರಾರ್ಥನೆ ಆ ಕುಟುಂಬಕ್ಕೆ ನೀವು ಸಲ್ಲಿಸಬೇಕು. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಇದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಎಷ್ಟು ಕೃತಜ್ಞತೆ ಹೇಳಿದರೂ ಕೂಡ ಸಾಕಾಗೋದಿಲ್ಲ. ಆದಷ್ಟು ಈ ವಿಡಿಯೋವನ್ನು ತುಂಬ ಜನರಿಗೆ ಇದನ್ನು ಶೇರ್ ಮಾಡ್ಕೋಬೇಕಂತ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀ ವಿಜಯ್ ಡಿಸೋಜರ್ ಅವರ ಲಂಗ್ಸ್ ಕ್ಯಾನ್ಸರ್ ಇದರ ಚಿಕಿತ್ಸೆಗಾಗಿ ಮೊನ್ನೆ ಭಾನುವಾರ ನಾವು ಸಹಾಯವನ್ನು ಕೇಳಿದಾಗ ಅದಕ್ಕೆ ತುಂಬ ಮಂದಿ, ಅನೇಕ ಮಂದಿ ಬಹುಬೇಗನೆ ಸ್ಪಂದಿಸಿ ಆ ಸಹಾಯವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇದರ ಮುಂದಾಳತ್ವವನ್ನು ವಹಿಸಿದಂಥ ಪಾಯಸ್ ಮಾಡೂರ್ ಮತ್ತು ಸಮಿತಿಯ ಎಲ್ಲ ಸದಸ್ಯರಿಗೆ, ಅದೇ ರೀತಿ ನೆರೆದಿರುವಂಥ ಎಲ್ಲ ಸದಸ್ಯರು ತಮ್ಮ ತಮ್ಮ ಪ್ರಯತ್ನದಿಂದ ಆ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ಅನೇಕ ಮಂದಿಯ ಪ್ರತಿಕ್ರಿಯೆ ಮತ್ತು ಅವರ ಕೊಡುಗೆಯನ್ನು ಈ ಒಂದು ಒಳ್ಳೆಯ ಕೆಲಸಕ್ಕೆ ಮಾಡಿದ್ದೀರಿ. ಅದೇ ರೀತಿ ಈ ಒಂದು ಒಳ್ಳೆಯ ಕೆಲಸಕ್ಕೆ ಶ್ರಮಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಪ್ರತ್ಯೇಕವಾಗಿ ವಿಜಯ್ ಡಿಸೋಜರ್ ಅವರು ಹೇಳಿದರು, ನನಗೆ ನನ್ನ ಹೆಸರಿನಲ್ಲಿ ಅವರಿಗೆ ಈ ಸಭೆಯಲ್ಲಿ ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ಹೇಳಿದ್ದಾರೆ. ಅವರ ಪರವಾಗಿ, ಅವರ ಕುಟುಂಬದ ಪರವಾಗಿಯೂ ಪ್ರತ್ಯೇಕವಾಗಿ ಎಲ್ಲರಿಗೂ ಈ ಒಂದು ಒಳ್ಳೆಯ ಕೆಲಸಕ್ಕೆ ಸಹಾಯವನ್ನು ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನನ್ನ ಅಪ್ಪನ ಚಿಕಿತ್ಸೆಗೆ ನಾವೊಂದು ವಿಡಿಯೋ ಹಾಕಿದ್ವಿ, ಫೇಸ್ಬುಕ್ಕಲ್ಲಿ ಎಲ್ಲ ವೈರಲ್ ಮಾಡಿದ್ವಿ. ಹಾಕಿದ ಕೆಲವೇ ಕ್ಷಣಗಳಲ್ಲಿ ಲಕ್ಷಾಂತರ ಹಣ ಬಂದಿದೆ. ಕೇವಲ 18 ಗಂಟೆಯಲ್ಲಿ 30 ಲಕ್ಷಕ್ಕಿಂತಲೂ ಹೆಚ್ಚು ಹಣ ಬಂದಿದೆ. ಆ ಹಣ ಬರೋದು ನಮ್ಮ ಪ್ರಯತ್ನ ಅಲ್ಲ, ಎಲ್ಲರೂ ಶೇರ್ ಮಾಡಿದ್ರಿಂದ ಅಷ್ಟು ಹಣ ಬಂದಿದೆ. ನಾವು ಹೇಳುವಾಗ ಚರ್ಚಿಗೆ ಬನ್ನಿ ಅಂತ ಹೇಳುವಾಗ ಎಲ್ಲರೂ ಸಹ ಬಂದು ಸಹಕರಿಸಿದ್ದಾರೆ. ಹಣ ಹಾಕ್ಲಿಕ್ಕೂ ಸಹ ಎಷ್ಟು ನಾವು ಹೇಳಿದ್ದಕ್ಕಿಂತಲೂ ಜಾಸ್ತಿ ನಮಗೆ ಹಣ ಬಂದಿದೆ. ಅದಕ್ಕೆಲ್ಲ ಕಾರಣ ನೀವು ಎಲ್ಲರಿಗೂ ನನ್ನ ಮನದಾಳದಿಂದ ನಾನು ಧನ್ಯವಾದವನ್ನು ಹೇಳ್ತೇನೆ. ನನ್ನ ಅಪ್ಪನ ಚಿಕಿತ್ಸೆಗೆ ಸಹಾಯ ಮಾಡಿದ ಎಲ್ಲರಿಗೂ ನಿಮಗೆ ಧನ್ಯವಾದಗಳು. ಒಬ್ಬರಿಂದ ಸಾಧ್ಯ ಇಲ್ಲ, ಕೈ ಜೋಡಿಸುವಾಗ ಮಾತ್ರ ಇದು ಸಾಧ್ಯವಾಗುವುದು. ಯಾಕೆಂದ್ರೆ ನನಗೆ ಮೊನ್ನೆ ತಾನೇ ಇಲ್ಲಿ ನಾವು ಈ ಒಂದು ಚರ್ಚಿ ಮುಂದೆ ಸೇರುವಾಗ ಅಂದ್ರೆ ನಮಗೆ ಇಷ್ಟೊಂದು ಅಮೌಂಟ್ ಹೇಗೆ ಸಾಧ್ಯ, ನಮ್ಮ ಊರಿಂದ ಸಹಾಯ ಆಗ್ಬೋದು ಎಂಬುದು ಅಂದ್ರೆ ನಮಗೆ ಮಾಡ್ಬೋದು ಎಂಬುದು ಭರವಸೆ ಇರಲಿಲ್ಲ. ಆದ್ರೂ ಕೂಡ ಈ ಒಂದು ವೈರಲ್ ಆದ ವಿಡಿಯೋವನ್ನು ಎಲ್ಲರೂ ಕೈ ಜೋಡಿಸಿ ಎಲ್ಲರಿಗೆ ತಲುಪಿಸುವಂತೆ ಮಾಡಿದ್ದೀರಿ. ಎಲ್ಲರಿಗೂ ಅಭಿನಂದನೆಗಳು. ಅದೇ ರೀತಿಯಲ್ಲಿ ಕಮಿಟಿಯವರಿಗೆ, ಅದೇ ರೀತಿಯಲ್ಲಿ ಚರ್ಚಿನ ಪಾಲಕರಿಗೆ ಅಂದ್ರೆ ಆಡಳಿತ ಮಂಡಳಿಯವರಿಗೂ ಕೂಡ ಅದೇ ರೀತಿಯಲ್ಲಿ ಎಲ್ಲರಿಗೂ ಈ ಒಂದು ಧನ ಸಹಾಯವನ್ನು ಮಾಡಿದ ಅವರ ಚಿಕಿತ್ಸೆಗೆ, ಅವರ ತಂದೆಗೆ ಗುಣಮುಖವಾಗಿರಲಿ ಆಗಿ ಇನ್ನೂ ಕೂಡ ಅವರ ಕುಟುಂಬ ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮುಂದೆ ನಮ್ಮ ಎಲ್ಲರ ಸಹಾಯ ಇರಲಿ ಅಂತ ಆಶಿಸ್ತಾ ಈ ಒಂದು ಅಭಿನಂದನೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಬಂದವರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ಅದೇ ರೀತಿಯಲ್ಲಿ ನಮ್ಮ ಕೇಂದ್ರ ಬಿಂದು ಆಗಿರುವಂತಹ ಫಾಯಸ್ ಮಾಡೂರ್ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ನಮ್ಮ ಈ ಕಾರ್ಯಕ್ರಮ ಎಷ್ಟು ಯಶಸ್ವಿ ಆಗಬೇಕಾದ್ರೆ ನಮಗೆ ಇದಕ್ಕೆಂದು ಕೇಂದ್ರವಾಗಿರುವ ಕೇಂದ್ರ ಬಿಂದು ಇವರು. ನಮಗೆ ಹಣ ಬೇಕಾದ್ರೆ ನಮಗೆ ಯಾರನ್ನು ಸಂಪರ್ಕಿಸಬೇಕಂತ ಗೊತ್ತಿಲ್ಲ. ಆಗ ನಮಗೆ ಒಂದು ಸಿಕ್ಕಿದಂಥ ಹೆಸರು ಫಯಾಜ್ ಮಾಡೂರ್ ಅವರು. ನಾವು ಫಸ್ಟ್ಗೆ ಹೇಳುವಾಗಲೇ ಹೇಳಿದ್ದಾರೆ, ನೀವು ಯಾವುದೇ ಹೆದರುವುದು ಬೇಡ, ನಾವು ಹಣವನ್ನು ಹೊಂದಿಸಿಕೊಡ್ತೀವಿ ಅಂತ. ಅದರಂತೆ ಅವರು ಮಾಡಿ ಈಗ ಹಣವನ್ನು ಹೊಂದಿಸಿಕೊಡ್ಲಿಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಆದ ಕಾರಣ ನಮಗೆ ಅವರು ಎಲ್ಲರೂ ಸೇರಿ, ನಾವು ಅವರಿಗೆ ಒಬ್ಬರಿಂದ ಆಗುದಿಲ್ಲ, ನಮ್ಮಿಂದ ಒಬ್ಬರಿಂದ ಆಗುದಿಲ್ಲ, ನಾವೆಲ್ಲ ಸೇರಿ ಮೆಂಬರ್ಗಳು, ಊರಿನವರು, ಪರ ಊರಿನವರು ಎಲ್ಲರೂ ಸೇರಿ ನಾವು ಹಣವನ್ನು ಹೊಂದಿಸಲಿಕ್ಕೆ ಸಹಕಾರ ಮಾಡಿದ್ದಾರೆ.